ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ಈಗಾಗಲೇ ನಿಮ್ಮ ಖಾತೆಗಳನ್ನ ನೀವು ಚೆಕ್ ಮಾಡ್ಕೊಂಡಿದ್ರೆ 100% ಆಗಿ ಹಣ ಬಂದಿರೋದು ನಿಮ್ಗೆ ಗೊತ್ತಾಗತ್ತೆ. ಸೊ ಯಾರಿಗೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡೋದ್ರ ಜೊತೆಗೆ ಸೊ ಫಸ್ಟ್ ಇಂದ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಯಾಕೆ ಅಂದ್ರೆ ತುಂಬಾ ಜನಕ್ಕೆ ಹಣ ಬರ್ದೇ ಇದೆ, ಕೆಲವೊಂದಿಷ್ಟು ಜನರಿಗೆ ಹಣ ಬಂದಿದೆ. ಇದೊಂದು 2 ಜನರಿಗೂ ಒಂದು ಕ್ಲಾರಿಟಿ ಸಿಗುವಂತಹ ವಿಡಿಯೋ, ಅದಕ್ಕೋಸ್ಕರ. ಹಾಗೇನೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಒಂದು ಸೀರೆಯನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಸೀರೆ ಕಾನ್ಸೆಪ್ಟ್ ಏನು ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಹೋಗಿ ಫಾಲೋ ಮಾಡಿಕೊಂಡು ಪೇಜ್ಗೆ ಸಪೋರ್ಟ್ ಮಾಡಿ. ತುಂಬ ಜನ ವೆಯ್ಟ್ ಲಾಸ್ ಜರ್ನಿಗೆ ಜಾಯಿನ್ ಆಗ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯಾರಿಗಾರು ವೆಯ್ಟ್ ಲಾಸ್ ಜರ್ನಿಗೆ ಜಾಯಿನ್ ಆಗಬೇಕು ಅಂತಿದ್ರೆ ಡೆಫಿನೆಟ್ಲಿ ಆಗಿ ಕಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಹಳ ದೊಡ್ಡ ಯೋಜನೆ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಹಣದ ಲಾಭವನ್ನು ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದರೆ 2,000 ರೂಪಾಯಿ ಅನ್ನೋದು ವೆರಿ ಬಿಗ್ ಅಮೌಂಟ್ ಅಂತಾನೆ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಸೊ ಇಲ್ಲಿ ನಿಮಗೆ 2,000 ರೂಪಾಯಿ ಕೊಡೋದ್ರಿಂದ ತುಂಬ ಉಪಯೋಗ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ ತುಂಬಾನೇ ಒಂದು ಒಳ್ಳೆಯ ಅಮೌಂಟು, ಇದರಿಂದ ಉಪಯೋಗ ಅಂತೂ ತುಂಬ ಜನಕ್ಕೆ ಆಗ್ತಾ ಇದೆ. ಸೊ ತುಂಬ ಜನ ಉಪಯೋಗ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆ ಅಂದರೆ ಅವ್ರು ಯಾವತ್ತಿದ್ರು ಅದನ್ನೇ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಹಾಗಾಗಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ನಿಜನಾ ಅಂದರೆ 100% ಆಗಿ ನಿಜ ಆಗಿದೆ. ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಸಾಕಷ್ಟು ಜನರ ಖಾತೆಗಳಿಗೆ ಹಣ 100% ಜಾಯಿನ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು. ನಿಮಗೆ ನಾವೊಂದು ವಿಚಾರವನ್ನು ಹೇಳ್ತೀನಿ. ಇಲ್ಲಿ ಬೆಂಗಳೂರು ಅಂದರೆ ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಕೂಡ ಬಂದಿಲ್ಲ. ಇಲ್ಲಿ ಮೈಸೂರು ಅಂದರೆ ಮೈಸೂರಲ್ಲಿರೋರಿಗೆಲ್ಲರಿಗೂ ಕೂಡ ಬಂದಿಲ್ಲ. ಹಾಗೆ ಶಿವಮೊಗ್ಗ ಅಂದರೆ ಶಿವಮೊಗ್ಗದಲ್ಲಿರ್ಬೋದು, ಹಾಸನ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಬೇರೆ ಬೇರೆ ಎಲ್ಲ ಜಿಲ್ಲೆಯವರಿಗೂ ಬಂದಿದೆ ಅಂತ ನಾನು ಹೇಳಕ್ ಹೋಗಲ್ಲ. ಈ ಜಿಲ್ಲೆಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬಂದಿರುತ್ತೆ, ಆ ಜಿಲ್ಲೆಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬಂದಿರುತ್ತೆ, ಈ ಜಿಲ್ಲೆಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ 100% ಆಗಿ ರಿಲೀಸ್ ಮಾಡಿರೋದಂತೂ 200% ನಿಜ. ಸೊ ಇಲ್ಲಿ ಹಣ ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಹಣವನ್ನ ಬಿಡುಗಡೆನೇ ಮಾಡಲಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಹಣ ಬಿಡುಗಡೆ ಆಗಿದೆ, ಹಣ ಕೆಲವರಿಗೆ ಬಂದಿಲ್ಲ. ಬರ್ದೇ ಇದ್ದವರು ವರಿ ಮಾಡ್ಕೊಳಕ್ ಹೋಗ್ಬಿಡಿ. 100% ಆಗಿ ಹಣ ಬರುತ್ತೆ. ನಿಮ್ಗೆ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಹಾಗೆ ಪೆನ್ಷನ್ ಪಡಿತಾ ಇರೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದೇ ದಿನ ಸರ್ಕಾರ ಹಣ ಹಾಕಲ್ಲ. ಇವತ್ತು ಸ್ವಲ್ಪ ಜನರಿಗೆ ಹಾಕಿದ್ರೆ ನಾಳೆ ಸ್ವಲ್ಪ ಜನರಿಗೆ ಹಾಕತ್ತೆ, ನಾಳೆ ಸ್ವಲ್ಪ ಜನರಿಗೆ ಹಾಕಿದ್ರೆ ನಾಳೆ ಸ್ವಲ್ಪ ಜನರಿಗೆ ಹಾಕತ್ತೆ. ಈ ಥರ ಇದು ಸರ್ಕಾರದ ಮಿಸ್ಟೇಕ್ ಹೊರತು ನಿಮ್ಮ ಅಕೌಂಟ್ ಮಿಸ್ಟೇಕೋ ಅಥವಾ ನಮ್ಮ ಅಕೌಂಟಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸೋದು, ಈ ಥರ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನು ಸಮಸ್ಯೆ ಇಲ್ಲ ನಿಮ್ಮ ಕಡೆಯಿಂದ. ಇದು ಸರ್ಕಾರದಿಂದ ಡಿಲೇ ಆಗ್ತಿದೆ ಹೊರತು ಬೇರೆ ಏನು ಸಮಸ್ಯೆ ಖಂಡಿತ ಅಲ್ಲ. ಸೊ ಇದು ನಿಮಗೆ ಕ್ಲಾರಿಟಿಯನ್ನು ಕೊಡಲಿಕ್ಕೆ ನಾನು ಹೇಳ್ತಾ ಇರೋದು. ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ, ಹಣ ಬರುತ್ತೆ, ದಯವಿಟ್ಟು ಕಾದು ನೋಡಿ ಅಂತ ನಾನು ಹೇಳ್ತೀನಿ. ಹಣ ಬಂದಿರೋರು ದಯವಿಟ್ಟು ಕಮೆಂಟ್ ಮಾಡಿ, ಬರ್ದೇ ಇದ್ದವರು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ಸೊ ಇಲ್ಲಿ ಕೆಲವರು ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಮೆಸೇಜ್ ಮಾಡ್ತೀರಾ, ಇಲ್ಲ ಇದು ಫೇಕ್ ವಿಡಿಯೋ. ನಾನು ಫೇಕ್ ಹೇಳ್ಬಿಟ್ಟು ನನಗೇನು ಸಿಗಲ್ಲ, ಬೇರೆಯವ್ರು ಸತ್ಯನೇ ಹೇಳ್ತಾರಲ್ಲ ಹಣ ಬಂದಿದೆ ಬಂದಿಲ್ಲ ಅಂತ. ಅದು ಒಂದು ಕ್ಲಾರಿಟಿ ಆಗಿರುತ್ತಲ್ವ. ಅವ್ರು ಬಂದಿರೋದಕ್ಕೆ ಬಂದಿದೆ ಅಂತಾರೆ, ಬರದೇ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಯಾರೂ ಕೂಡ ಹೇಳಲ್ಲ. ನನಗೆ ಅದರಿಂದ ಯಾವುದೋ ರೀತಿ ಲಾಭ ಕೊಡಲ್ಲ, ಅಥವಾ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನನ್ನ ಅಕೌಂಟಿಗೆ ಅಂತೂ ಜಮಾ ಆಗಲ್ಲ. ಅದೊಂದು ಕ್ಲಾರಿಟಿ ಕೊಡ್ತೀನಿ. ಹಾಗೆ ಕಾಂಗ್ರೆಸ್ ಸರ್ಕಾರದಿಂದ ಸೀರೆಯನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾರ್ಯಾರಿಗೆ ಸಿಗ್ತಾ ಇದೆ ಅಂತ. ಸೊ ಸೀರೆ ಬಂದ ಮೇಲೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಇನ್ನು ಯಾರಿಗೂ ಕೊಡಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಡೆಫಿನೆಟ್ಲಿ ಆಗಿ ಹೇಳಿ ಅಂತೀನಿ. ಹಾಗೆ ವೆಯ್ಟ್ ಲಾಸ್ ಜರ್ನಿಗೆ ಯಾರು ಜಾಯಿನ್ ಆಗಬೇಕಂತಿದ್ರೆ 100% ಜಾಯಿನ್ ಆಗಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ನೀವು ಕೂಡ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ನೀವು ಕೂಡ ವೆಯ್ಟ್ ಲಾಸ್ ಜರ್ನಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.